ಬೆಳಗಾವಿಯಲ್ಲಿ ರಕ್ಷಕರೇ ಭಕ್ಷಕರಾದ ಘಟನೆಯೊಂದು ನಡೆದಿದೆ. ಬೆಳಗಾವಿಯ ಕಡೆ ಬಜಾರ್ ಠಾಣೆಯ ಪಿಎಸ್ಐ ಎಕೆ ನದಾಫ್ ಎಂಬುವರು ಕಳೆದ 1 ವರ್ಷದಿಂದ ಯುವತಿಯೊಬ್ಬಳಿಗೆ ಕಿರುಕುಳ ನೀಡುತ್ತಿದ್ದನಂತೆ. ಇವತ್ತು ಕೂಡ ಬೆಳಗಾವಿಯ ಬೃಂದಾವನ ಲಾಡ್ಜ್ಗೆ ಯುವತಿಯನ್ನು ಕರೆಸಿಕೊಂಡು ನದಾಫ್ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದಾನೆ. ಕೂಡಲೇ ಯುವತಿಯ ಪೋಷಕರು, ಮಹಿಳಾ ಸಂಘಟನೆಗಳು ದಾಳಿ ಮಾಡಿ ಪಿಎಸ್ಐ ನದಾಫ್ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಚಂದ್ರಗುಪ್ತ ಭೇಟಿ ನೀಡಿದ್ದು ಪಿಎಸ್ಐ ನದಾಫ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬೆಳಗಾವಿಯ ಕಡೆ ಬಜಾರ್ ಪೊಲೀಸ್ ಠಾಣೆಯ ಪಿಎಸ್ಐ ಎಕೆ ನದಾಫ್ ಅವರು ಕಳೆದ 1 ವರ್ಷದಿಂದ ಈಕೆಯನ್ನು ನಿರಂತರವಾಗಿ ಈಕೆಯ ಮೇಲೆ ದೌರ್ಜನ್ಯ ಮಾಡ್ತಾ ಇರೋ ಜೊತೆಗೆ ಇವತ್ತು ಬೆಳಗಾವಿಯ ಬೃಂದಾವನ್ ಲಾಡ್ಜ್ಗೆ ಕರೆಸಿಕೊಂಡು ಅತ್ಯಾಚಾರಕ್ಕೆ ಕೂಡ ಯತ್ನ ಮಾಡಿರೋ ಅಂತ ಘಟನೆ ನಡೆದಿದೆ ಅನ್ನೋ ಒಂದು ವಿಷಯ ತಿಳಿದು ಬಂದಿದೆ. ಏನಾಯ್ತು ಆಕ್ಚುಯಲ್ ಆಗಿ? ಹೌದು ಮಧುಸೂದನ್, ಏನು ಬೆಳಗಾವಿ ಪಟ್ಟಣದಲ್ಲಿರುವಂತಹ ಪ್ರಮುಖ ಹೃದಯ ಭಾಗದಲ್ಲಿರುವಂತಹ ಕಡೆ ಬಜಾರ್ ಪೊಲೀಸ್ ಠಾಣೆಯ ಒಂದು ಎಸ್ಐ ಏನಿರ್ತಾನೆ ಈ ನದಾಫ್ ಅವನು ಸುಮಾರು 2013ರಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ, ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ. ಅತ್ಯಾಚಾರದಲ್ಲಿ ಈ ಯುವತಿ ಪ್ರೆಗ್ನೆಂಟ್ ಆದ ತದನಂತರ ಒಂದು ಆಪರೇಷನ್ ಮಾಡಿರ್ತಾರೆ. ಆಪರೇಷನ್ ಮಾಡಿದಂತ ಮೆಡಿಕಲ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ನೀನು ಮಾನ ಹರಾಜಾಗ್ತಾನೆ, ನನ್ನ ಜೊತೆ ಸಹಸ್ಕೋ, ನೀನು ನನ್ನ ಲೈಂಗಿಕವಾಗಿ ನನಗೆ ನೀನು ಸಹಕರಿಸು ಅಂತ ಹೇಳಿ ಒಂದು ಒತ್ತಾಯ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲ, ಈ ಹುಡುಗಿ ನಿಖಿತಾ ಅನ್ನೋಳ ಮೇಲೆ ಸುಮಾರು 7 ಬಾರಿ ಅತ್ಯಾಚಾರ ಯತ್ನವನ್ನು ಮಾಡಿರ್ತಾನೆ. ಅದನ್ನ ಸಹಿಸಿಕೊಳ್ಳಲಾರದಂತ ಏನು ಈ ಒಂದು ಯುವತಿ ಇರ್ತಾಳೆ, ಇವತ್ತು ಆ ಒಂದು ಬೃಂದಾವನ ಲಾಜಿಗೆ ಬಾ ಅಂತ ಹೇಳ್ತಾಳೆ. ಬಾ ಅಂತ ಅವನು ಏನು ಎಸ್ಐ ನದಾಫ್ ಹೇಳ್ತಾನೆ. ಎಸ್ಐ ನದಾಫ್ ಹೇಳಿದ ತದನಂತರ ಸ್ವತಃ ಮಾಧ್ಯಮದೊಳಗೆ ಆ ಯುವತಿ ಒಂದು ಮಾಹಿತಿಯನ್ನು ನೀಡಿ ಎಲ್ಲ ಮಾಧ್ಯಮದವರನ್ನು ಕರೆದುಕೊಂಡು ಹೋಗಿ ಸ್ವತಃ ರೆಡ್ ಹ್ಯಾಂಡ್ ಆಗಿನೇ ಆ ಒಂದು ಪಿಎಸ್ಐ ಏನು ಈ ಕಾಮಿ ಪಿಎಸ್ಐ ಇರ್ತಾನೆ ನದಾಫ್ ಎಂಬುವರು ಈಗ ಒಂದು ಬಲೆಗೆ ಬೀಳಿಸಲು ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಏನು ಯಶಸ್ವಿ ಆದಂತ ಈ ಒಂದು ಯುವತಿ ಈಗ ಇದೇ ಕಡೆ ವಿಜಾರದ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಸ್ವತಃ ಬೆಳಗಾವಿ ಎಸ್ಪಿ ಇದ್ದಾರೆ, ಸ್ವತಃ ತನಿಖೆ ಕೈಗೊಂಡು ಈಗ ಆ ಒಂದು ಎಸ್ಪಿ ಪಿಎಸ್ಐ ಇರ್ತಾನೆ ಪಿಎಸ್ಐ ನದಾಫ್ನ ಈ ಸಸ್ಪೆಂಡ್ ಮಾಡಲಾಗಿದೆ ಮಧುಸೂದನ್. ಇನ್ನು ಎಸ್ಪಿ ಏನು ಹೇಳ್ತಾರೆ ಮಂಜುನಾಥ್ ಪಾಟೀಲ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಎಸ್ಪಿ ಹೇಳುವ ಪ್ರಕಾರ ಸುಮಾರು 1 ವರ್ಷದ ನಂತರ ಈ ಹುಡುಗಿಗೆ ಈ ನದಾಫ್ ಎಂಬುವನು ಒಂದು ಲೈಂಗಿಕ ಕಿರುಕುಳ ನೀಡ್ತಿದ್ದ ಅಂತ ಹೇಳಿ ಆ ಹೇಳಿಕೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಆ ಹೇಳಿಕೆ ಪಡೆದುಕೊಂಡ ಆಧಾರದ ಮೇಲೆ ಆ ಒಂದು ಪಿಎಸ್ಐ ನದಾಫ್ನ ಮೇಲೆ ಒಂದು ಲೈಂಗಿಕ ಕಿರುಕುಳ ಮತ್ತು ಅತ್ಯಾಚಾರದ ಯತ್ನ ಒಂದು ಪ್ರಕರಣ ದಾಖಲಿಸಿಕೊಂಡು ಇವಾಗ ನಾವು ಸಸ್ಪೆಂಡ್ ಮಾಡಿದ್ದೇವೆ. ನಾವು ಸರ್ಕಾರದ ಆದೇಶ ಪ್ರಕಾರ ಸಸ್ಪೆಂಡ್ ಮಾಡಿ ಮುಂದಿನ ತನಿಖೆ ಕೈಗೊಂಡು ಆ ಯುವತಿಗೆ ನ್ಯಾಯವನ್ನು ಕೊಡಿಸ್ತೀವಿ. ಅದರಲ್ಲಿ ಯಾವ ಒಂದು ಯುವತಿಗೆ ರಕ್ಷಣೆ ಏನ್ ಕೊಡಬೇಕು ಅದನ್ನೆಲ್ಲವನ್ನು ಕೊಡ್ತೀವಿ ಅಂತ ಹೇಳಿ ಬೆಳಗಾವಿ ಎಸ್ಪಿ ಹೇಳ್ತಾ ಇದ್ದಾರೆ ಮಧುಸೂದನ್. ಧನ್ಯವಾದ ಮಂಜುನಾಥ್ ಪಾಟೀಲ್ ನಿಮ್ಮ ಮಾಹಿತಿಗೆ.